ಎನ್ಜಿ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ಅಭಿರುಚಿ ವಿಜ್ಞಾನ ವಸ್ತು ಪ್ರದರ್ಶನ ಮೂಲಕ ಪ್ರಾಯೋಗಿಕ ಬೋಧನೆ. ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಶ್ಲಾಘನೀಯ. ಜೇವರ್ಗಿ ಪಟ್ಟಣದ ಎನ್ಜಿ ಟ್ರಸ್ಟ್ ಕಮಿಟಿ ಜೇವರ್ಗಿ ವತಿಯಿಂದ ನಡೆಸಲ್ಪಡುವ ಎನ್ಜಿ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ HPS ಜೇವರ್ಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಅಭಿರುಚಿ, ಆರೋಗ್ಯ ಜಾಗೃತಿ ಹಾಗೂ ಸೃಜನಶೀಲತೆ ಬೆಳೆಸುವ ಉದ್ದೇಶದಿಂದ ವಾರ್ಷಿಕ ವಿಜ್ಞಾನ ರೋಗ ಜಾಗೃತಿ ಹಾಗೂ ಕಲಾ ಕರಕುಶಲ ಗ್ಯಾಲರಿ ಪ್ರದರ್ಶನ ಕಾರ್ಯಕ್ರಮವನ್ನು ಫೆಬ್ರವರಿ 16ರಂದು ಬೆಳಗ್ಗೆ 11 ಗಂಟೆಗೆ ಯಾಕೂಬ್ ಕಾಲೋನಿಯ ಮೆಹಬೂಬ್ ಫಂಕ್ಷನ್ ಹಾಲ್ನಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಿರ್ಮಿಸಿದ ವಿವಿಧ ವಿಜ್ಞಾನ ಪ್ರಾಜೆಕ್ಟ್ಗಳು, ಕಾರ್ಯ ಮಾದರಿಗಳು, ಪ್ರಯೋಗಗಳು, ನವೀನ ಆವಿಷ್ಕಾರಗಳು ಹಾಗೂ ಕಲಾ ಕರಕುಶಲ ವಸ್ತುಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಮನರಂಜನೆಯ ಮೂಲಕ ಕಲಿಕೆ, ಅನ್ವೇಷಣೆಯ ಮೂಲಕ ಜ್ಞಾನ ಎಂಬ ಸಂದೇಶದೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ವಿಶೇಷ ನಕ್ಷೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರು ವಿದ್ಯಾರ್ಥಿಗಳ ಪ್ರದರ್ಶನ ವೀಕ್ಷಿಸಿ ಇಂತಹ ಪ್ರಾಯೋಗಿಕ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿ ಅಡಗಿದ ಪ್ರತಿಭೆಯನ್ನು ಹೊರತರುತ್ತವೆ ಎಂದು ಪ್ರಶಂಸಿಸಿದರು. ಶಾಲೆಯ ಶಿಕ್ಷಕರ ಸಮರ್ಪಿತ ಸೇವೆಯನ್ನು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಡ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಜಶೇಖರ್ ಸಿರಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಶಂಭುಲಿಂಗ ದೇಸಾಯಿ, ಕರ್ನಾಟಕ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಶೌಕತ್ ಅಲಿ ಆಲೂರ್ ಹಾಗೂ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಜೆ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾದ ಜನಾಬ್ ಸೈಯದ್ ಶರೀಫ್ ವಹಿಸಿದರು. ಎನ್ಜೆ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಸಿಮ್ರಾನ್ ಮೊಹಮ್ಮದ್ ಉಸ್ಮಾನ್ ಫತೇಪುರ ಅವರು ಕಾರ್ಯಕ್ರಮವನ್ನು ಸಂಯೋಜಿಸಿದರು. GRE ನಿಗ್ರಾಣಿಯಾಗಿ ಗೌಸಿಯಾ ಬೇಗಂ ಉಪಸ್ಥಿತರಿದ್ದರು. ಆರೋಗ್ಯಾಧಿಕಾರಿ ಡಾಕ್ಟರ್ ಉಮೇಶ್ ಶರ್ಮಾ, BRC ST ಬಿರಾದರ್, CRC ಗುರುಶಾಂತ್, TPO ಶಿವಪುತ್ರಪ್ಪ, ಮೊಹಿದ್ದೀನ್ ಇನಾಮದಾರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಶಿಕ್ಷಕರು, ಪೋಷಕರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಯತ್ನವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎನ್ಜೆ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ HPS ಜೇವರ್ಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌಸಿಯಾ ಬೇಗಂ ಅವರು ಎಲ್ಲ ಮುಖ್ಯ ಅತಿಥಿಗಳು, ಗಣ್ಯರು, ಪೋಷಕರು, ಶಿಕ್ಷಕ ವರ್ಗ, ಸಿಬ್ಬಂದಿ ಹಾಗೂ ಎನ್ಜಿ ಟ್ರಸ್ಟ್ ಕಮಿಟಿ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ವಿದ್ಯಾರ್ಥಿಗಳ ವಿಜ್ಞಾನ ಹಾಗೂ ಕಲಾ ಪ್ರದರ್ಶನಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದು, ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಸಂಶೋಧನಾ ಮನೋಭಾವ, ಆರೋಗ್ಯ ಜಾಗೃತಿ ಮತ್ತು ಸೃಜನಾತ್ಮಕ ಚಿಂತನೆ ಬೆಳೆಸಲು ಸಹಕಾರಿ ಎಂಬ ಅಭಿಪ್ರಾಯವನ್ನು ಅತಿಥಿಗಳು ವ್ಯಕ್ತಪಡಿಸಿದರು. I myself Afsar Ruben, I am studying in 5th standard. My school name is Central Public English Medium जेवरगी. आज मैं आपके सामने मोबाइल फोन के नुकसानों के बारे में अपने ख्यालात पेश करना चाहती हूँ. मोबाइल फोन बिलाशुबा हमारी जिंदगी का एक अहम हिस्सा बन चुका है. इसने रास्ते को आसान, तालीम को और आम दुनिया को मुट्ठी में कैद कर दिया है. लेकिन इसका इस्तेमाल हद से बाहर जाए तो ये हमारे लिए फायदे के बजाय नुकसान का सबब बन जाता है. सबसे पहला नुकसान यह है कि मोबाइल फोन हमारे समाजी ताल्लुकात, मोबाइल फोन वक्त का ज़िया है. बच्चे और नौजवान घंटों सोशल मीडिया, गेम्स और रील्स में मसरूफ रहते हैं, जिससे उनकी पढ़ाई और तकनीकी सलाहियत भी मुतासिर होती है. दूसरा बड़ा नुकसान सेहत पर उसके मनफी असरात है. मोबाइल का ज़्यादा इस्तेमाल करने से हमारी सेहत बुरी तरह मुतासिर होती है. तीसरा नुकसान यह है कि मोबाइल first time my school name is Anjay Public English HPS School Jevegi. Today my topic is Satful. The Red Fort is in Delhi. It was built by Shah Jahan. It is made of red stone. The food big and beautiful. The Red Fort is a famous place. Thank you, Jai Hind, Jai Bharat. School name is NJ Public English Medium HPS School Jevagi. Today I am explaining about Swachh Bharat Abhiyan. Achievement: construction of over 100 million toilets in 10 years. Success in eliminating open. I myself Mohammad Arman. I am studying 4th standard. My school name is NJ Public English Medium HPS Jevagi. Today I am explaining about robot, a machine of the future. A robot is a that can be programmed to perform tasks so often mimicking human action. Robots are used in industries. I am studying in 7th standard. My school name is NJ Public English Medium HPS School Jevagi. Today I am explaining about causes of tobacco. With tobacco, how tobacco causes cancer. DNA damage chemical in cell growth from adult to DNA that controls cell growth. Cancer in the cheek, gums and lips.
just as with a pipe cancer, often occur where the tobacco is had in mouth. Cancer caused by smokeless tobacco often begin as leukoplakia, which a whitish patch that develop inside mouth or throat. Precautions: avoid chewing tobacco. If you chew tobacco, mouth cancer cell attack. Eat healthy food. Eating healthy food isn't a cure by to prevent cancer. Stay at a healthy. Hi, myself Afusha Razia. I'm studying in 5th standard. My school name is Central Public English Medium Express School, Jabalpur. Today I am explaining about स्मोकिंग इन नाउ विच अफेक्ट द वर्ल्ड। सिगरेट और शराब नवासी सिर्फ पीने वाली की सेहत नहीं बल्कि इसके पूरे खानदान की जिंदगी तबाह कर देती है। इसके नुकसानात में खानदान के अफराद, खास तौर पर बीवी बच्चों का पैसिव स्मोकिंग के जरिए सांस, दिल और कैंसर जैसी बीमारी होना माशी बोझ है। बच्चों को तंबाकू की आदत पड़ना खानदान का ज़हनी सुकून बर्बाद होना शामिल है। घर में सिगरेट पीने से बीवी बच्चों और बूढ़ों के फेफड़े मुतासिर होते हैं। बच्चों को सांस की बीमारी, कान के इन्फेक्शन, निमोनिया का खतरा दमा बढ़ जाता है। सिगरेट नवाशी वालिद या वालिदा को देखकर बच्चों में भी कम उम्र में इस लत में मुब्तला होने के खतरात बढ़ जाते हैं। सिगरेट नवाशी से होने वाली बीमारियां दिल, सांस, अचानक मौत का बाइस बन सकती है, जिससे खानदान का सहारा छीन जाता है। सिगरेट और शराब नवासी से बचकर हम लोग खानदान को एक सेहतमंद और महफूज मुस्तकबिल दे सकते हैं। शुक्रिया। ಎಲ್ಲರಿಗೂ ನಮಸ್ಕಾರಗಳು। ಈ ಒಂದು ಎನ್ಜೆ ಪಬ್ಲಿಕ್ ಸ್ಕೂಲ್ ಗ್ಯಾದರಿಂಗ್ದಲ್ಲಿ ಸೈನ್ಸ್ ಎಕ್ಸಿಬಿಷನ್ ಬಗ್ಗೆ ತುಂಬ ಅವೇರ್ನೆಸ್ ಬಂತು। ಜವರಿಗಿದು ಮ್ಯಾಕ್ಸಿಮಮ್ ಎಲ್ಲ ಲೀಡರ್ಸು ಮತ್ತು ಎಲ್ಲರೂ ಬಂದಿದ್ರು, ತುಂಬ ನೋಡಿ ಖುಷಿಪಟ್ಟರು। ಅದರಲ್ಲಿ ಏನಂತಂದರೆ ಮ್ಯಾಕ್ಸಿಮಮ್ ಅವೇರ್ನೆಸ್ ಮೂಡಿಸೋಂಥ ಕೆಲಸ ಇತ್ತು। ಸೋಲಾರ್ ಸಿಸ್ಟಮ್ ಯಾವ ರೀತಿ ವರ್ಕ್ ಮಾಡ್ತಾರಂತಿತ್ತು, ಡಯಾಗ್ನೋಸಿಸ್ ಸಿಸ್ಟಮ್ ಈ ರೀತಿ, ಮತ್ತು ಇನ್ನೊಂದು ಮಹತ್ವದ 5 ಗ್ಯಾರಂಟಿ ಸರ್ಕಾರದೇನಿತ್ತು ಆ ಗ್ಯಾರಂಟಿ ಯೋಜನೆ ಕೂಡ ಇದೇನಂದರೆ ಜನಗಳಿಗೆ ಅವೇರ್ನೆಸ್ ಮಾಡಿ ಎನ್ಜೆ ಪಬ್ಲಿಕ್ ಸ್ಕೂಲ್ ಚೆನ್ನಾಗಿ ಪಬ್ಲಿಕ್ಕಿಗೆ ತಿಳಿಸಿ ಹೇಳುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀನಿ। ಎಲ್ಲರಿಗೂ ನಮಸ್ಕಾರ। ಎನ್ಜೆ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಮ್ಮಿಕೊಂಡಂಥ ವಸ್ತು ಪ್ರದರ್ಶನ ಮತ್ತು ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಮುಂದಿನ ಯುಗದಲ್ಲಿ ಯಾವ ರೀತಿ ಚಲನವಲನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ। ವಿಶೇಷವಾಗಿ ಏನು ನಡೆದುಕೊಳ್ಳುವಂಥ ವಿಷಯ ಅಂದರೆ ಫಸ್ಟ್ ಕ್ಲಾಸ್ ಆಗಿ ಕಸರ ಗಾರ್ಬೇಜಿಂದ ವಿದ್ಯುತ್ ತಯಾರಾಗುವಂಥ ಒಂದು ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ। ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ಸಹ ಗಮನಿಸಿ ಮುಂದಿನ ದಿನಗಳಲ್ಲಿ ಈ ಜವರ್ಗಿ ಪಟ್ಟಣದಲ್ಲಿ ಅಳವಡಿಸಲು ಸಹಕಾರ ಆಗ್ತದೆ ಅಂತೇಳಿ ಭಾವಿಸ್ತೀನಿ। ಅದೇ ರೀತಿ ಸರ್ಕಾರದ ಯೋಜನೆಯ ಒಂದು ಪಂಚ ಗ್ಯಾರಂಟಿ ಯೋಜನೆಯು ಸಹ ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ। ಈ ಕಾರ್ಯಕ್ರಮಕ್ಕೆ ಜವರ್ಗಿ ಪಟ್ಟಣದ ಎಲ್ಲ ಸಾರ್ವಜನಿಕರು ಬಂದು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ತಾವು ಸಹ ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿ ತಮ್ಮೆಲ್ಲರೂ ವಿನಂತಿಸುತ್ತಾ ಈ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ। ನಮಸ್ಕಾರ। ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ।